ಮಿತ್ರರೇ ನಮಸ್ಕಾರ. ಮಿತ್ರರೇ, ಅನೇಕರು ಕಮೆಂಟ್ ಹಾಕಿ ದೆಹಲಿ ಚುನಾವಣೆ ಬಗ್ಗೆ ಯಾವುದೇ ರೀತಿಯಲ್ಲೂ ನೀವು ಮಾಹಿತಿ ಕೊಡ್ತಿಲ್ವಲ್ಲ ಹೀಗಂತ ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದೆಹಲಿಯ ಚುನಾವಣೆಗೆ ಮಧ್ಯದಲ್ಲಿ ಉಳಿದಿರುವಂತಹದ್ದು 2 ದಿನಗಳು ಮಾತ್ರ. ಇಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದೆ. ಇದು ಚುನಾವಣೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅಂತ ಮಾತುಗಳು ಕೇಳಿಬರೋದಕ್ಕೆ ಶುರುವಾಗಿದೆ. ಆರಂಭದಲ್ಲಿ ಏನಾಗ್ತಾ ಇತ್ತು, ದೆಹಲಿಯಲ್ಲಿ ಕೇಜ್ರಿವಾಲ್ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಹೀಗಂತ ಎಲ್ಲರೂ ಮಾತನಾಡ್ತಾ ಇದ್ರು. ಈ ಹಿಂದೆ ಕೇಜ್ರಿವಾಲ್ ಒಮ್ಮೆ 67 ಸೀಟನ್ನು ಗೆದ್ದಿದ್ರು 2015ರಲ್ಲಿ. 2020ರಲ್ಲಿ 63 ಸೀಟನ್ನು ಗೆದ್ರು. ಅಂದ್ರೆ ಕ್ಲೀನ್ ಸ್ವೀಪ್ ಮಾಡಿದ್ರು. ಈ ಬಾರಿ ಅಷ್ಟು ಆಗದೇ ಇದ್ರೂ ಕೂಡ ದೆಹಲಿಯಲ್ಲಿ ಅವರು ಅಧಿಕಾರ ನಡೆಸೋದಕ್ಕೆ ಬೇಕಾಗುವಂತಹ 35 ಸೀಟಿಗೆ ಯಾವುದೇ ಕೊರತೆ ಇಲ್ಲ. 36ರಿಂದ 40ರವರೆಗೂ ಕೂಡ ಅರವಿಂದ್ ಕೇಜ್ರಿವಾಲ್ ಗೆದ್ದುಕೊಳ್ಳಬಹುದು ಅಂತ ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ದಿಢೀರ್ ಅಂತ ಒಂದಷ್ಟು ಬದಲಾವಣೆಗಳಾಗಿದೆ. ಚುನಾವಣೆ ಇನ್ನೇನು ಹತ್ತಿರ ಇದೆ ಎನ್ನುವಂತಹ ಸಂದರ್ಭದಲ್ಲಿ ಆಗ್ತಿರುವಂತಹ ಪ್ರತಿ ಬೆಳವಣಿಗೆಗಳು ಕೂಡ ಅರವಿಂದ್ ಕೇಜ್ರಿವಾಲ್ ಅವರನ್ನ ಒತ್ತಡಕ್ಕೆ ಸಿಕ್ಕಾಕ್ಸ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವರ ಗೆಲುವು ಅಷ್ಟು ಸುಲಭ ಇಲ್ಲ ಅಂತ ಕೆಲವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಯಮುನಾ ನದಿಗೆ ವಿಷ ಬೆರೆಸಿದಂತಹ ಆರೋಪ, ಸ್ವಾತಿ ಮಾಲಿವಾಲ್ ಪ್ರತಿಭಟನೆ, ಇನ್ನೊಂದು ಕಡೆಯಲ್ಲಿ ಆಮ್ ಆದ್ಮಿ ಪಕ್ಷದ ಶಾಸಕರ ರಾಜೀನಾಮೆ, ಬಿಜೆಪಿಯ ಸೇರ್ಪಡೆ, ಜೊತೆಗೆ ಕೇಂದ್ರ ಬಜೆಟ್, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ತಟಸ್ಥವಾಗ್ತಾ ಇರುವಂತಹದ್ದು, ಇದೆಲ್ಲವೂ ಕೂಡ ದೆಹಲಿ ಚುನಾವಣೆ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಚುನಾವಣಾ ಫಲಿತಾಂಶದ ದಿಕ್ಕನ್ನು ಬದಲಿಸುವಂತಹ ಸಾಧ್ಯತೆಗಳಿದೆ ಅಂತ ಅಲ್ಲಿ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಅಂತಿಮವಾಗಿ ಏನಾಗಬಹುದು? ದೆಹಲಿಯಲ್ಲಿ ಈಗ ಚಿತ್ರಣ ಹೇಗಿದೆ? ಬಿಜೆಪಿ ಗೆಲ್ಲುವಂತಹ ಚಾನ್ಸ್ ಇದೆಯಾ ಅಥವಾ ಆಮ್ ಆದ್ಮಿ ಪಕ್ಷ ತನ್ನ ಭದ್ರಕೋಟೆಯನ್ನು ಹಾಗೆ ಉಳಿಸ್ಕೊಳ್ಳುತ್ತಾ? ಆರಂಭದಲ್ಲಿ ಭಾರಿ ಉತ್ಸಾಹವನ್ನು ತೋರಿಸಿದ್ದಂತಹ ಕಾಂಗ್ರೆಸ್ ಈಗ ಸೈಲೆಂಟ್ ಆಗ್ತಿರೋದು ಯಾಕೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಷ್ಟ್ರ ರಾಜಧಾನಿ ದೆಹಲಿ ಆಮ್ ಆದ್ಮಿ ಪಕ್ಷದ ಜನ್ಮಭೂಮಿಯೂ ಹೌದು, ಕರ್ಮಭೂಮಿಯೂ ಹೌದು, ಆಮ್ ಆದ್ಮಿ ಪಕ್ಷದ ಭದ್ರಕೋಟೆ ಕೂಡ ಹೌದು. ಹೀಗಿದ್ರೂ ಸಹ 2025ರ ಈ ವಿಧಾನಸಭಾ ಚುನಾವಣೆ ಏನಿದೆ, ಆಮ್ ಆದ್ಮಿ ಪಕ್ಷಕ್ಕೆ ಅಷ್ಟು ಸುಲಭವಾಗಿಲ್ಲ. ಅವ್ರಿಗೆ ಸ್ವಲ್ಪ ಗೊತ್ತಾಗಿದೆ, ನಮಗೆ ಕಷ್ಟ ಇದೆ ಈ ಬಾರಿ, ಅಷ್ಟು ಈಸಿಯಾಗಿ ನಾವು ದೆಹಲಿಯನ್ನು ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ನಿರಂತರವಾಗಿ ಕಳೆದ 1 ವರ್ಷದಿಂದ ಪ್ರಯತ್ನ ಮಾಡ್ತಲೇ ಇದ್ರು. ಇದರ ಮಧ್ಯೆ ಅವರು ಜೈಲಿಗೆ ಹೋಗಿ ಬಂದರು. ಜೈಲಿಗೆ ಹೋಗಿ ಬಂದ ಬಳಿಕ ರಾಜೀನಾಮೆಯನ್ನು ಕೊಟ್ಟರು. ಕಂಪ್ಲೀಟ್ ಆಗಿ ಚುನಾವಣೆಯಲ್ಲೇ ಮಗ್ನರಾಗ್ಬಿಟ್ರು. ಕೆಲವೊಂದಷ್ಟು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು. ಜನಸಾಮಾನ್ಯರನ್ನು ರೀಚ್ ಆಗೋದಕ್ಕೆ ಏನೇನು ಬೇಕೋ ಎಲ್ಲದನ್ನು ಕೇಜ್ರಿವಾಲ್ ಮಾಡಿದ್ದಾರೆ. ಆರಂಭದಲ್ಲಿ ಹೇಗಿತ್ತು ವಾತಾವರಣ ಕೇಳಿದ್ರೆ, ಕೇಜ್ರಿವಾಲ್ ಪಿಚ್ ರೆಡಿ ಮಾಡಿಕೊಂಡು ಬಿಜೆಪಿ ಮತ್ತು ಕಾಂಗ್ರೆಸ್ ಅವರನ್ನ ಕರೀತಾ ಇದ್ರು. ಇವರು ಕೇಜ್ರಿವಾಲ್ ಪಿಚ್ಗೆ ಹೋಗಿ ಆಟ ಆಡ್ತಾ ಇದ್ರು. ಆ ಪರಿಸ್ಥಿತಿ ಇತ್ತು. ಅಂದ್ರೆ ಕೇಜ್ರಿವಾಲ್ ಸ್ಪೀಡ್ಗೆ ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಕೇಜ್ರಿವಾಲ್ ಉತ್ಸಾಹದಿಂದ ಚುನಾವಣೆಯನ್ನು ಎದುರಿಸ್ತಾ ಇದ್ರು. ಆದ್ರೆ ಚುನಾವಣೆ ಹತ್ರ ಬರ್ತಾ 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 ಕೇಜ್ರಿವಾಲ್ಗೆ ಹಿನ್ನಡೆ ಆಗೋದಕ್ಕೆ ಶುರುವಾಯಿತು. ತಾನು ಬಿಟ್ಟಂತಹ ಎಲ್ಲ ಅಸ್ತ್ರಗಳು ಕೂಡ ತಿರುಗುಬಾಣ ಆಗೋದಕ್ಕೆ ಶುರುವಾಯಿತು. ಅವುಗಳೇ ಈಗ ಚುನಾವಣೆಯ ದಿಕ್ಕನ್ನು ಬದಲಿಸ್ತವೆ. ಕೇಜ್ರಿವಾಲ್ ಅವರಿಗೆ ಹಿನ್ನಡೆಗೆ ಕಾರಣ ಆದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾದ ಘಟನೆಗಳು ಯಾವುದು ಕೇಳಿದ್ರೆ, ಒಂದು, ಯಮುನಾ ನದಿಗೆ ಹರಿಯಾಣ ಸರ್ಕಾರ ವಿಷ ಬೆರೆಸ್ತಾ ಇದೆ. ದೆಹಲಿಯಲ್ಲಿ ಗಬ್ಬೆದ್ದು ನಾರ್ತಾ ಇರುವಂತಹ ಯಮುನಾ ನದಿ ಏನಿದೆ, ಇದನ್ನು ಕಲುಷಿತ ಮಾಡ್ತಾ ಇರುವಂತಹದ್ದು ಹರಿಯಾಣದಲ್ಲಿರುವಂತಹ ಬಿಜೆಪಿ ಸರ್ಕಾರ. ಅವರು ಅದಕ್ಕೆ ವಿಷ ಹಾಕ್ತಾ ಇದ್ದಾರೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು. ಇದನ್ನು ಬಿಜೆಪಿ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ತು. ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಯಮುನಾ ನದಿಯ ತೀರಕ್ಕೆ ಹೋಗಿ ಅಲ್ಲಿಂದ ನೀರನ್ನು ತೆಗೆದುಕೊಂಡು ನೇರವಾಗಿ ಅದನ್ನು ಕುಡಿದು, ಹರಿಯಾಣದಲ್ಲಿ ಯಮುನಾ ನದಿ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿದೆ, ಕಲುಷಿತಗೊಳ್ತಾ ಇರುವಂತಹದ್ದು ದೆಹಲಿಯಲ್ಲಿ, ವಿಷ ಹಾಕ್ತಾ ಇರುವಂತಹದ್ದು ಕೇಜ್ರಿವಾಲ್ ಅನ್ನುವ ರೀತಿಯಲ್ಲಿ ತೋರಿಸ್ಕೊಟ್ರು. ಇದು ರಾಜಕೀಯವಾಗಿ ಸಾಕಷ್ಟು ವಾಗ್ಯುದ್ಧಕ್ಕೂ ಕೂಡ ಕಾರಣ ಆಯಿತು. ಇಲ್ಲಿ ಕೇಜ್ರಿವಾಲ್ ಏನ್ ಮಾಡೋದಕ್ಕೆ ಹೋದ್ರು ಗೊತ್ತಾ? ಕಳೆದ 3 ಚುನಾವಣೆಯಲ್ಲಿ ಕೇಜ್ರಿವಾಲ್ ಹೇಳಿದ್ದೇನು, ನಾವು ಅಧಿಕಾರಕ್ಕೆ ಬಂದ್ರೆ ಯಮುನಾ ನದಿಯನ್ನ ಕಂಪ್ಲೀಟ್ ಶುದ್ಧ ಮಾಡಿಬಿಡ್ತೀವಿ. ಈ ಯುರೋಪ್ನ ನಗರಗಳ ನಡುವೆ ನದಿಗಳು ಹರಿತವಲ್ಲ, ಆ ರೀತಿಯಾಗಿ ದೆಹಲಿಯ ಮಧ್ಯದಲ್ಲಿ ಹರಿಯುವಂತಹ ಯಮುನಾ ನದಿಯನ್ನ ಮಾಡ್ತೀವಿ. ಹೀಗೆಲ್ಲ ಕೇಜ್ರಿವಾಲ್ ಘೋಷಣೆ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ರು ಅಂತಂದ್ರೆ, ನಾನೇನಾದ್ರೂ ಯಮುನಾ ಶುದ್ಧೀಕರಣ ಮಾಡದೇ ಇದ್ರೆ ಮುಂದಿನ ಚುನಾವಣೆಯನ್ನ ಎದುರಿಸೋದೇ ಇಲ್ಲ ಹೀಗಂತ 2015ರಲ್ಲೂ ಘೋಷಣೆ ಮಾಡಿದ್ರು. 2020ರಲ್ಲಿ ಪುನಃ ಘೋಷಣೆ ಮಾಡಿದ್ರು. ಈ ಬಾರಿಯೂ ಕೂಡ ಕೇಜ್ರಿವಾಲ್ ಅದೇ ರಾಗವನ್ನ ಹಾಡೋದಕ್ಕೆ ಶುರು ಮಾಡಿದ್ರು. ಜನ ಇದನ್ನ ಪ್ರಶ್ನೆ ಮಾಡಿದ್ರು, ಯಮುನಾ ನದಿಯನ್ನ ಶುದ್ಧ ಮಾಡ್ತೀವಿ ಅಂತ ಹೇಳ್ತಾಲೇ ಇದ್ದೀರಿ, ಮತ್ತಷ್ಟು ಗಬ್ಬೆದ್ದು ನಾರ್ತಾ ಇದೆಯೇ ಹೊರತು ಏನು ಶುದ್ಧ ಆಗ್ತಾ ಇಲ್ಲ, ನೀವೇನ್ ಮಾಡಿದ್ರಿ ಯಮುನಾ ನದಿಗೆ ಅಂತ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಇದು ಚರ್ಚೆ ಆಗೋದಕ್ಕೆ ಶುರುವಾಯಿತು. ಯಮುನಾ ನದಿ ಕಲುಷಿತಗೊಂಡಿದ್ರ ಬಗ್ಗೆ ಸಾಕಷ್ಟು ಫೋಟೋಗಳು, ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಗಿದ್ವು. ಇದರಿಂದಾಗಿ ಕೇಜ್ರಿವಾಲ್ ಕೂಡ ಒತ್ತಡಕ್ಕೊಳಗಾಗಿದ್ರು. ಅದಕ್ಕೊಂದು ಅಸ್ತ್ರ ಬಿಡ್ತೀನಿ ಅಂತ ಹೇಳಿ ಈ ಯಮುನಾ ನದಿಯನ್ನ ಕಲುಷಿತ ಮಾಡ್ತಾ ಇರುವಂತದ್ದು ಹರಿಯಾಣದ ಸರ್ಕಾರ, ಅವರು ಅದಕ್ಕೆ ವಿಷ ಬೆರೆಸ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇದು ಈಗ ಕೇಜ್ರಿವಾಲ್ ಅವರಿಗೆ ಬ್ಯಾಕ್ ಫೈರ್ ಆಗಿದೆ. ಜನ ಹೇಗೆ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ, ಕೇಜ್ರಿವಾಲ್ ತನ್ನ ರಾಜಕೀಯ ಲಾಭಕ್ಕೋಸ್ಕರವಾಗಿ ಎಷ್ಟು ದೊಡ್ಡ ಸುಳ್ಳು ಬೇಕಾದ್ರೂ ಹೇಳ್ತಾರೆ, ಜನರ ಕಿವಿ ಹೂ ಮುಡಿಸ್ತಾ ಇದ್ದಾರೆ ಅಂತ ಜನನೇ ಮಾತನಾಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೇಜ್ರಿವಾಲ್ಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದಂತಹ ತನ್ನದೇ ಪಕ್ಷದ ರಾಜ್ಯಸಭಾ ಸಂಸದೆ ಸ್ವಾತಿ ಮಲಿವಾಲ್ ಮತ್ತೆ ಕೇಜ್ರಿವಾಲ್ ಅವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ.
ಕೇಜ್ರಿವಾಲ್ ಅವರ ಆಪ್ತ ಸಹಾಯಕನಾಗಿರುವಂತಹ ಬಿಭವ್ ಕುಮಾರ್ ಕೇಜ್ರಿವಾಲ್ ಅವರ ನಿವಾಸದಲ್ಲಿ ನಾನಿರುವಂತಹ ಸಂದರ್ಭದಲ್ಲೇ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಹೀಗಂತ ಸ್ವಾತಿ ಮಲಿವಾಲ್ ಆರೋಪ ಮಾಡಿದ್ರು, ಕೇಸನ್ನ ದಾಖಲಿಸಿದ್ರು. ಆ ಪ್ರಕರಣ ಈಗಲೂ ಕೂಡ ನಡೀತಾ ಇದೆ. ಈ ಘಟನೆ ಆದ ಬಳಿಕ ಸ್ವಾತಿ ಮಲಿವಾಲ್ ಮತ್ತು ಕೇಜ್ರಿವಾಲ್ ನಡುವಿನ ಸಂಬಂಧ ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗಿದೆ. ಈಗ ಅದೇ ಸ್ವಾತಿ ಮಲಿವಾಲ್ ಕೇಜ್ರಿವಾಲ್ಗೆ ದೊಡ್ಡ ಮುಜುಗರದ ಸನ್ನಿವೇಶವನ್ನ ತಂದಿಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಕೇಜ್ರಿವಾಲ್ ಮನೆ ಮುಂದೆ ಕಸವನ್ನ ತಂದು ಸುರಿದು ಕೇಜ್ರಿವಾಲ್ ಅವರಿಗೆ ದೆಹಲಿಯ ಚಿತ್ರಣ ಗೊತ್ತಾಗ್ಲಿ, ಕೇಜ್ರಿವಾಲ್ಗೂ ಕೂಡ ಆ ಕಸದ ದುರ್ಗಂಧದ ಅನುಭವ ಆಗ್ಲಿ ಅಂತ ಸ್ವಾತಿ ಮಲಿವಾಲ್ ಒಂದು ಪ್ರತಿಭಟನೆ ಮಾಡಿದ್ರು. ಇದು ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸ್ವತಃ ಸ್ವಾತಿ ಮಲಿವಾಲ್ ಹೋಗ್ಬಿಟ್ಟು ಒಂದು 4-5 ಮಿನಿ ಕಸದ ಟ್ರಕ್ಗೆ ಒಂದಷ್ಟು ಕಸವನ್ನ ತುಂಬಿಕೊಂಡು ಬಂದು ಕೇಜ್ರಿವಾಲ್ ಮನೆ ಮುಂದೆ ಸುರಿದಿದ್ದಾರೆ. ಇದು ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಸುದ್ದಿಯಾಗಿದೆ. ಜೊತೆಗೆ ಇದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಅಂದ್ರೆ ದೆಹಲಿಯನ್ನ ಕೇಜ್ರಿವಾಲ್ ಕಸದ ರಾಜಧಾನಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ. ಈ ಹಿಂದೆ ದೆಹಲಿಯನ್ನ ಪ್ಯಾರಿಸ್ ಮಾಡ್ತೀವಿ, ನ್ಯೂಯಾರ್ಕ್ ಮಾಡ್ತೀವಿ, ಬರ್ಲಿನ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಈಗ ದೆಹಲಿಯ ಚಿತ್ರಣ ಹೇಗಾಗಿದೆ ಅಂತಂದ್ರೆ, ಥಾಯ್ಲೆಂಡ್, ಮಲೇಷ್ಯಾದ ನಗರಗಳಿಗಿಂತಲೂ ಕನಿಷ್ಠವಾಗಿದೆ. ಆ ನಗರಗಳೇ ಎಷ್ಟೋ ಉತ್ತಮವಾಗಿದೆ ದೆಹಲಿಗಿಂತ ಅಂತ ದೆಹಲಿಯ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ದೆಹಲಿ ಗಬ್ಬೆದ್ದು ನಾರ್ತಾ ಇದೆ. ಕಸದ ನಿರ್ವಹಣೆ ಆಗ್ತಾ ಇಲ್ಲ. ದೆಹಲಿಯಲ್ಲಿ ಹರಿದು ಹೋಗ್ತಾ ಇರುವಂತಹ ಒಂದು ನದಿಯನ್ನ ಶುದ್ಧವಾಗಿಟ್ಟುಕೊಳ್ಳೋದಕ್ಕೆ ದೆಹಲಿಯ ಸರ್ಕಾರದ ಬಳಿಯಲ್ಲಿ ಆಗ್ತಾ ಇಲ್ಲ. ಹೀಗೆ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ದೆಹಲಿಯ ಆಮ್ ಆದ್ಮಿ ಪಕ್ಷದಲ್ಲಾದಂತಹ ಒಂದು ಬೆಳವಣಿಗೆ ಬಿಜೆಪಿಗೆ ದೊಡ್ಡ ಶಕ್ತಿಯನ್ನ ಕೊಟ್ಟಿದೆ. ಅದೇನು ಕೇಳಿದ್ರೆ, ಈ ಬಾರಿ ಕೇಜ್ರಿವಾಲ್ ಏನ್ ಮಾಡಿದ್ರು, ಬಿಜೆಪಿಯ ಮಾಡೆಲ್ ಅನ್ನೇ ಅನುಸರಿಸೋದಕ್ಕೆ ಹೊರಟಿದ್ರು. ಬಿಜೆಪಿ ಚುನಾವಣೆ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಹೇಳಿ, ಎಕ್ಸ್ಪೆರಿಮೆಂಟ್ ಹೆಸರಿನಲ್ಲಿ ಹಳೆ MLA-ಗಳಿಗೆಲ್ಲ ಟಿಕೆಟ್ ತಪ್ಪಿಸಿ ಹೊಸ ಮುಖಗಳಿಗೆ ಮಣೆ ಹಾಕತ್ತೆ. ಇದು ಕೆಲವೊಮ್ಮೆ ಬಿಜೆಪಿಗೆ ಶಕ್ತಿಯನ್ನೂ ಕೊಟ್ಟಿದೆ, ಇನ್ನು ಕೆಲವೊಮ್ಮೆ ಮಖಾಡೆ ಮಲಗಿಸಿದೆ. ಇದೇ ಮಾಡೆಲ್ ಅನ್ನ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅಡಾಪ್ಟ್ ಮಾಡಿಕೊಂಡಿದ್ರು. 2-3 ಬಾರಿ ಶಾಸಕರಾಗಿ ಹೆಚ್ಚು ಪ್ರಖ್ಯಾತಿ ಗಳಿಸಿದಂತವರಿಗೂ ಕೂಡ ಈ ಬಾರಿ ಟಿಕೆಟ್ ಕೊಟ್ಟಿರಲಿಲ್ಲ. ಅಂತಹ 8 ಮಂದಿ ಈಗ ದಿಢೀರಂತ ಆಮ್ ಆದ್ಮಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. MLA ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ನೇರವಾಗಿ ಬಂದು ಬಿಜೆಪಿಯನ್ನು ಸೇರ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಕೇಜ್ರಿವಾಲ್ ವಿರುದ್ಧ ವಾಚಾಮಗೋಚರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಜ್ರಿವಾಲ್ ಅವರಿಗೆ ಯಾವುದೇ ಬದ್ಧತೆ ಇಲ್ಲ. ಅವರು ಬಾಯಿ ಬಿಟ್ಟರೆ ಬರೀ ಸುಳ್ಳು ಹೇಳ್ತಾರೆ. ದೆಹಲಿಯ ಬಗ್ಗೆ ಅವರಿಗೆ ಯಾವುದೇ ನಿಷ್ಠೆಯೂ ಕೂಡ ಇಲ್ಲ. ಅವರು ಕೇವಲ ತನ್ನ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಹೊರತು ದೆಹಲಿಯ ಬಗ್ಗೆ ಅವರಿಗೆ ಯಾವುದೇ ಒಳ್ಳೆ ಕಲ್ಪನೆಗಳಿಲ್ಲ ಅಂತ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಪಲಂನಿಂದ ಸತತ 2 ಬಾರಿ ಗೆದ್ದಂತಹ ಭಾವನಾ ಗೌರ್, ಕಸ್ತೂರ್ ನಗರದಿಂದ 3 ಬಾರಿ MLA ಆಗಿದ್ದಂತಹ ಮದನ್ ಲಾಲ್, 3 ಬಾರಿ MLA ಆದಂತಹ ಗಿರೀಶ್ ಸೋನಿ, 2 ಬಾರಿ MLA ಆಗಿರುವಂತಹ ರಾಜೇಶ್ ರಿಷಿ, ನರೇಶ್ ಯಾದವ್, ಪವನ್ ವರ್ಮಾ, ರೋಹಿತ್ ಮಲ್ಹೋರಿಯಾ, BS ಜೂನ್, ಹೀಗೆ ಆಮ್ ಆದ್ಮಿ ಪಕ್ಷದ ಒಟ್ಟು 8 MLA-ಗಳು, ಸಿಟ್ಟಿಂಗ್ MLA-ಗಳು ರಾಜೀನಾಮೆಯನ್ನು ಕೊಟ್ಟು ಈಗ ಬಿಜೆಪಿಯನ್ನು ಸೇರ್ಕೊಂಡಿದ್ದಾರೆ. ಇವರ ಜೊತೆಗೆ ಬಿಜೇಂದ್ರ ಗರ್ಗ್ ಮಾಜಿ MLA, ಅಜಯ್ ರೈ ಅನ್ನುವಂತಹ ಒಬ್ಬ ಕೌನ್ಸಿಲರ್ ಕೂಡ ಬಿಜೆಪಿಯನ್ನು ಸೇರ್ಕೊಂಡಿದ್ದಾರೆ. ಚುನಾವಣೆಗೆ ಕೇವಲ 4 ದಿನಗಳಿರುವಂತಹ ಸಂದರ್ಭದಲ್ಲಿ ಇವರು ಆಮ್ ಆದ್ಮಿ ಪಕ್ಷವನ್ನು ತೊರೆದು ಬಿಜೆಪಿಯನ್ನು ಸೇರಿದ್ದಾರೆ. ಈ ಘಟನೆಯೂ ಕೂಡ ಕೇಜ್ರಿವಾಲ್ ಅವರಿಗೆ ಹಿನ್ನಡೆಯನ್ನು ತರಿಸಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಿತ್ರರೇ, ಇದೆಲ್ಲವೂ ಕೂಡ ದೆಹಲಿಯ ಚುನಾವಣೆ ಸಂದರ್ಭದಲ್ಲಿ ಆಗ್ತಿರುವಂತಹ ರಾಜಕೀಯ ವಿಚಾರಗಳು. ಈ ನಡುವೆ ಕೇಂದ್ರ ಸರ್ಕಾರ ದೆಹಲಿ ಚುನಾವಣೆಯನ್ನ ಗೆಲ್ಲೋದಕ್ಕೆ ಒಂದು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದೆ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದು ಒಂದು ಮಟ್ಟಿಗೆ ಸರಿ ಅಂತ ಕೂಡ ಅನಿಸ್ತಾ ಇದೆ. ಅದೇನು ಕೇಳಿದ್ರೆ, ಕೇಂದ್ರದ ಈ ಬಾರಿಯ ಬಜೆಟ್. ನಿಮಗೆ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಗೊತ್ತಾಗೋದಿಲ್ಲ. ಯಾಕೆ ಅಂತಂದ್ರೆ, ಈ ಬಾರಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದಾರಲ್ಲ, ಅವರ ಬಜೆಟ್ ಭಾಷಣದಲ್ಲಿ ಬಿಹಾರ 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 ಅಂತ ಒಂದು 10-15 ಸರಿ ಹೇಳಿದ್ದಾರೆ. ಆದ್ರೆ ಒಮ್ಮೆಯೂ ಕೂಡ ದೆಹಲಿಯ ಹೆಸರನ್ನೇ ಪ್ರಸ್ತಾಪ ಮಾಡಿಲ್ಲ. ದೆಹಲಿಗೋಸ್ಕರವಾಗಿ ಯಾವುದೇ ಯೋಜನೆಯನ್ನ ಕೂಡ ಘೋಷಣೆ ಮಾಡಿಲ್ಲ. ಯಾಕೆ ಅಂತಂದ್ರೆ, ಚುನಾವಣಾ ಆಯೋಗದ ಸ್ಪಷ್ಟ ನಿರ್ದೇಶನ ಇತ್ತು. ನೀವು ಚುನಾವಣೆ ಸಂದರ್ಭದಲ್ಲಿ ಬಜೆಟ್ ಮಂಡಿಸ್ತಾ ಇದ್ರಿ, ಚುನಾವಣಾ ನೀತಿ ಸಂಹಿತೆ ಇರುತ್ತೆ, ಹೀಗಾಗಿ ದೆಹಲಿಯನ್ನ ಗುರಿ ಮಾಡಿಸಿ ಯಾವುದೇ ಯೋಜನೆಯನ್ನ ಘೋಷಣೆ ಮಾಡುವಂತಿಲ್ಲ ಅಂತ ಚುನಾವಣಾ ಆಯೋಗ ಸ್ಪಷ್ಟವಾದಂತಹ ನಿರ್ದೇಶನ ಕೊಟ್ಟಿತ್ತು. ಹೀಗಾಗಿ ಕೇಂದ್ರ ಸರ್ಕಾರ ದೆಹಲಿಗೋಸ್ಕರವಾಗಿ ಯಾವುದೇ ಯೋಜನೆಯನ್ನ ಘೋಷಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದೇ ಕಾರಣದಿಂದ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನಲ್ಲಿ ದೆಹಲಿಯ ಹೆಸರೇ ಉಲ್ಲೇಖ ಆಗಿಲ್ಲ. ಆದರೂ ಕೂಡ ಈ ಬಜೆಟ್ ದೆಹಲಿಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ, ಚುನಾವಣೆಯಲ್ಲಿ ಬಿಜೆಪಿಗೆ ಒಂದಷ್ಟು ಮತ ತರುತ್ತೆ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತ ನೋಡೋದಾದ್ರೆ, ಈ ಬಾರಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರಲ್ಲ, ಅದರ ಸೆಂಟರ್ ಆಫ್ ಅಟ್ರಾಕ್ಷನ್ ಏನು, 12 ಲಕ್ಷದವರೆಗೆ ಟ್ಯಾಕ್ಸ್ ಫ್ರೀ ಮಾಡಿರುವಂತಹದ್ದು. ಆದಾಯ ತೆರಿಗೆ ವಿಚಾರದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ನಿರ್ಮಲಾ ಸೀತಾರಾಮನ್ ತಂದಿದ್ದಾರೆ. ಇದು ದೆಹಲಿಯ ಚುನಾವಣೆಯ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಒಂದು ವಿಚಾರ. ಇವತ್ತು ದೆಹಲಿ ವಿಧಾನಸಭೆ ಇದೆಯಲ್ಲ, ಸಂಪೂರ್ಣವಾಗಿ ನಗರ ಪ್ರದೇಶವನ್ನೇ ಒಳಗೊಂಡಂತಹ ಒಂದು ವಿಧಾನಸಭೆ. ನೀವು ಈ ರೀತಿಯಾದಂತಹ ಚಿತ್ರಣ ಬೇರೆಲ್ಲೂ ಕೂಡ ಈ ದೇಶದಲ್ಲಿ ಸಿಗೋದಿಲ್ಲ. ಹೀಗಾಗಿ ದೆಹಲಿಯಲ್ಲಿ ವಾಸ ಮಾಡುವಂತವ್ರು ಯಾರು? ಒಂದು ಶ್ರೀಮಂತ ವರ್ಗ ವಾಸ ಮಾಡುತ್ತೆ, ಎರಡನೆಯದಾಗಿ ಬಡವರು, ಮಧ್ಯಮ ವರ್ಗದವರು, ಬಡ ಮಧ್ಯಮ ವರ್ಗದವರು, ಇವರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುವಂತವ್ರು. 100ಕ್ಕೆ 60ರಷ್ಟು ಮಂದಿ ಸಂಬಳ ಪಡೆದೇ ಜೀವನ ಮಾಡುವಂತವ್ರು. ಈಗ ಕೇಂದ್ರ ಸರ್ಕಾರ 12 ಲಕ್ಷದವರೆಗೆ ತೆರಿಗೆ ಇಲ್ಲ ಅಂತ ಘೋಷಣೆ ಮಾಡಿರುವಂತಹದ್ದು, ಜೊತೆಗೆ ತೆರಿಗೆ ಸ್ಲ್ಯಾಬ್ನಲ್ಲಿ ಸಾಕಷ್ಟು ವ್ಯತ್ಯಾಸ ಮಾಡಿರುವಂತಹದ್ದು ನೇರವಾಗಿ ದೆಹಲಿಯ ಜನರಿಗೆ ಲಾಭ ತರಿಸುತ್ತೆ.
ದೆಹಲಿಯ ಪ್ರತಿ ಮನೆಯಲ್ಲೂ ಒಬ್ಬರಿಗಲ್ಲ ಒಬ್ಬರಿಗೆ ಲಾಭ ತರಿಸುತ್ತೆ. ಈ ಕೆಲವರಿಗೆ ಅನಿಸಬಹುದು ಕೇವಲ 12 ಲಕ್ಷದ ಒಳಗೆ ಸಂಬಳ ಪಡೆಯುವಂತವರಿಗೆ ಮಾತ್ರ ಇದು ಲಾಭ ಆಗುತ್ತೆ ಅಂತ. ಹಾಗೇನಿಲ್ಲ ಮಿತ್ರರೇ, ಈ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಮಾಡಿದಾರಲ್ಲ, ಇದು 50 ಲಕ್ಷ ಸಂಬಳ ಪಡೆಯುವವರಿಗೂ ಕೂಡ ಲಾಭವನ್ನು ತರಿಸುತ್ತೆ. ಅವರಿಗೂ ಕೂಡ ವಾರ್ಷಿಕವಾಗಿ 1,10,000 ಉಳಿತಾಯ ಮಾಡಿಸುತ್ತೆ. ಅಂದ್ರೆ ಯಾರ್ಯಾರು ಸಂಬಳ ಪಡಿತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಈ ತೆರಿಗೆ ನೀತಿಯಿಂದ ಲಾಭ ಆಗುತ್ತೆ. ಇದು ದೆಹಲಿಯ ಚುನಾವಣೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ದೆಹಲಿಯಲ್ಲಿ ಹೆಚ್ಚಿನವರು ಸಂಬಳ ಪಡೆಯುವಂತವರೇ ಇದ್ದಾರೆ ಅಂತ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರ ಕೇಜ್ರಿವಾಲ್ ಅವರನ್ನ ಒತ್ತಡಕ್ಕೆ ಸಿಕ್ಕಾಕ್ಸಿದೆ. ನೀವು 2014ರ ನಂತರದ ಎಲ್ಲ ಚುನಾವಣೆಯನ್ನ ನೋಡಿ. ಲೋಕಸಭೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ದೆಹಲಿಯ ಜನ ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕ್ತಾರೆ. ದೆಹಲಿಯಲ್ಲಿರುವಂತಹ 7ಕ್ಕೆ 7 ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಗೆದ್ದುಕೊಳ್ಳುತ್ತೆ. ಆಮ್ ಆದ್ಮಿ ಪಕ್ಷ ಇಷ್ಟೆಲ್ಲ ಉಚ್ಚರಾಯ ಸ್ಥಿತಿಯನ್ನ ಕಂಡರೂ ಕೂಡ ಲೋಕಸಭೆಯಲ್ಲಿ ಒಂದೇ ಒಂದು ಸೀಟನ್ನ ಈವರೆಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ದೆಹಲಿಯಲ್ಲಿ. ಅದೇ ವಿಧಾನಸಭೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಜನ ಆಮ್ ಆದ್ಮಿ ಪಕ್ಷಕ್ಕೆ ವೋಟ್ ಹಾಕ್ತಾ ಇದ್ರು. ಆದರೆ ಈ ಬಾರಿ ಬಿಜೆಪಿ ಕೊನೆಯ ಕ್ಷಣಗಳಲ್ಲಿ ಮಾಡುತ್ತಿರುವಂತಹ ತಂತ್ರಗಾರಿಕೆಯ ಕಾರಣದಿಂದಾಗಿ ಇದು ಬದಲಾಗಬಹುದು. ಆಮ್ ಆದ್ಮಿ ಪಕ್ಷದ ವೋಟರ್ಸ್ ಕೂಡ ಬಿಜೆಪಿ ಕಡೆಗೆ ಟರ್ನ್ ಆಗಬಹುದು ಅಂತ ದೆಹಲಿಯಿಂದಲೇ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಆದರೆ ಈ ನಡುವೆ ಬಿಜೆಪಿಗೆ ಭಯ ಹುಟ್ಟಿಸಿದಂತಹ ಒಂದು ವಿಚಾರ ಏನು ಕೇಳಿದ್ರೆ, ಕಾಂಗ್ರೆಸ್ ಪಕ್ಷ ಆರಂಭದಲ್ಲಿ ಭಾರಿ ಉತ್ಸಾಹವನ್ನು ತೋರಿಸಿತ್ತು. ಇದು ಬಿಜೆಪಿಗೆ ಸ್ಟ್ರೆಂತ್ ಕೊಟ್ಟಿತ್ತು. ಅದು ಹೇಗೆ ಅಂತಂದ್ರೆ, ದೆಹಲಿಯಲ್ಲಿ ಕಾಂಗ್ರೆಸ್ ಎಷ್ಟು ಬಲಗೊಳ್ಳುತ್ತೋ ಅಷ್ಟು ಆಮ್ ಆದ್ಮಿ ಪಕ್ಷ ವೀಕ್ ಆಗುತ್ತೆ. ಯಾಕೆ ಅಂತಂದ್ರೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ವೋಟರ್ಸ್ ಏನಿದ್ದಾರೆ ಇವರು ಈ ಮೊದಲು ಕಾಂಗ್ರೆಸ್ ಪಕ್ಷದ ವೋಟರ್ಸ್. ಕಾಂಗ್ರೆಸ್ ಪಕ್ಷದ ಮೇಲೆ ಅವರು ಬೇಸರಗೊಂಡೇ ಆಮ್ ಆದ್ಮಿ ಪಕ್ಷವನ್ನು ಪರ್ಯಾಯವಾಗಿ ಹುಡುಕಿಕೊಂಡಿದ್ದು. ಈಗ ಕಾಂಗ್ರೆಸ್ ಪಕ್ಷ ಮತ್ತೆ ಸ್ಟ್ರೆಂಥನ್ಗೊಳ್ಳುತ್ತೆ ಅಂತಂದ್ರೆ ಆಮ್ ಆದ್ಮಿ ಪಕ್ಷದ ವೋಟ್ ಕಾಂಗ್ರೆಸ್ಗೆ ಶಿಫ್ಟ್ ಆಗುತ್ತೆ. ಇದು ಸಹಜವಾಗಿ ಬಿಜೆಪಿಗೆ ಲಾಭ ಆಗುತ್ತೆ. ಆಮ್ ಆದ್ಮಿ ಪಕ್ಷ ಏನು 50+% ವೋಟ್ ಅನ್ನು ತೆಗೆದುಕೊಳ್ತಾ ಇತ್ತು, ಅದೇನಾದ್ರೂ 40ಗೆ ಬಂದು ನಿಂತಿದ್ದೆ ಆದ್ರೆ ನೇರವಾಗಿ ಅದು ಬಿಜೆಪಿಯ ಸೀಟ್ ಗಳಿಕೆಯನ್ನು ಹೆಚ್ಚು ಮಾಡುತ್ತೆ. ಈ ಬಾರಿ ಚುನಾವಣೆ ಘೋಷಣೆಯಾದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ತೋರಿಸಿದಂತಹ ಉತ್ಸಾಹವನ್ನು ನೋಡಿ ಬಿಜೆಪಿ ಅಂದುಕೊಂಡಿತ್ತು ಕಾಂಗ್ರೆಸ್ ಈ ಬಾರಿ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡಬಹುದು, ಯಾಕೆಂದ್ರೆ ಕೇಜ್ರಿವಾಲ್ರಿಂದ ಕಾಂಗ್ರೆಸ್ಗೆ ಅವಮಾನ ಆಗಿದೆ ಅಂತ. ಆದರೆ ಈಗ ಚುನಾವಣೆ ಹತ್ತಿರ ಬರ್ತಿರುವಂತಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸ್ವಲ್ಪ ಸೈಲೆಂಟ್ ಆಗ್ತಾ ಇದೆ. ಕಾಂಗ್ರೆಸ್ನವರಿಗೆ ಚುನಾವಣೆಯಲ್ಲಿ ಅಷ್ಟೇನು ಉತ್ಸಾಹ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಕಾಂಗ್ರೆಸ್ ನಾಯಕರೇ ಹೇಳ್ತಿರೋದೇನು ಕೇಳಿದ್ರೆ, ದೆಹಲಿಯಲ್ಲಿರುವಂತಹ ಎಲ್ಲಾ ಕಾಂಗ್ರೆಸ್ ನಾಯಕರಿಗೂ ಕೂಡ ದೆಹಲಿಯಲ್ಲಿ ನಾವು ಹೆಚ್ಚು ಶ್ರಮ ಹಾಕಬೇಕು, ದೆಹಲಿಯಲ್ಲಿ ಪಕ್ಷವನ್ನು ಪುನಃ ಸಂಘಟಿಸಬೇಕು ಅನ್ನುವಂತಹ ಉತ್ಸಾಹ ಇದೆಯಂತೆ. ಆದರೆ ರಾಹುಲ್ ಗಾಂಧಿಗೆ ಈ ಉತ್ಸಾಹ ಇಲ್ಲ. ಯಾಕೆ ಅಂತಂದ್ರೆ, ನಾವೇನಾದ್ರೂ ಹೆಚ್ಚು ಶ್ರಮ ಹಾಕಿದ್ದೆ ಆದ್ರೆ ದೆಹಲಿಯಲ್ಲಿ ಬಿಜೆಪಿಯನ್ನ ತಂದು ಪ್ರತಿಷ್ಠಾಪನೆ ಮಾಡದಂತಾಗತ್ತೆ. ನಮ್ಮ ಮತ್ತು ಆಮ್ ಆದ್ಮಿ ಪಕ್ಷದ ನಡುವಿನ ಜಗಳದಲ್ಲಿ ಬಿಜೆಪಿ ಲಾಭ ಮಾಡಿಕೊಳ್ಳುತ್ತೆ. ನಮಗೆ ಆಮ್ ಆದ್ಮಿ ಪಕ್ಷಕ್ಕಿಂತಲೂ ದೊಡ್ಡ ಶತ್ರು ಅಂತಂದ್ರೆ ಬಿಜೆಪಿ. ರಾಷ್ಟ್ರವ್ಯಾಪಿ ಅವರು ನಮಗೆ ಶತ್ರು. ಹೀಗಾಗಿ ನಮ್ಮಿಬ್ಬರ ಜಗಳದಲ್ಲಿ ಬಿಜೆಪಿಗೆ ಲಾಭ ಆಗೋದು ಬೇಡ ಅಂತ ಹೇಳಿ ದೆಹಲಿಯ ಚುನಾವಣೆಯನ್ನ ಕಾಂಗ್ರೆಸ್ ಅಷ್ಟಾಗಿ ಸೀರಿಯಸ್ ಆಗಿ ಪರಿಗಣಿಸ್ತಾ ಇಲ್ಲ. ರಾಹುಲ್ ಗಾಂಧಿ ಅವರೇ ಈ ಭಾವನೆಯನ್ನ ಹೊಂದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇದು ಸಹಜವಾಗಿ ದೆಹಲಿಯ ಕಾಂಗ್ರೆಸ್ ನಾಯಕರಿಗೆ ಸ್ವಲ್ಪ ನಿರಾಸೆಯನ್ನು ಕೂಡ ತರಿಸಿದೆಯಂತೆ. ಹೀಗಾಗಿ ಮಿತ್ರರೇ, ದೆಹಲಿಯಲ್ಲಿ ಈ ಬಾರಿ ನಡೆಯುವಂತಹ ಚುನಾವಣೆ ಏನಿದೆ ಇದು ಫೋಟೋ ಫಿನಿಶ್ ಆಗಿರುತ್ತೆ. ಆಮ್ ಆದ್ಮಿ ಪಕ್ಷ ಕಳೆದ 2 ಚುನಾವಣೆಯಂತೆ ಈ ಚುನಾವಣೆಯನ್ನು ಕ್ಲೀನ್ ಸ್ವೀಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಸರಳ ಬಹುಮತದಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಅಂತ ಎಲ್ಲಾ ರಾಜಕೀಯ ವಿಶ್ಲೇಷಕರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಈ ಎಲ್ಲ ಘಟನೆಯ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ದೆಹಲಿಯಲ್ಲಿ ಈ ಬಾರಿ ಯಾರು ಗೆಲ್ಲುವಂತಹ ಫೇವರೇಟ್? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.